ಹೊನ್ನಾವರ ತಾಲೂಕಿನ ಸಂಕೋಳಿಯ ಶ್ರೀ ಗೋಳಿಬೀರಪ್ಪ ದೇವಾಲಯದ ಆವರಣದಲ್ಲಿ ಸಂಕೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿಮಾನಿಗಳು, ಪೂರ್ವ ವಿದ್ಯಾರ್ಥಿಗಳು ಹಾಗೂ ಊರ ನಾಗರಿಕರ ಸಹಕಾರದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಹಳದಿಪುರದ ಆರ್ಇಎಸ್ ಹೈಸ್ಕೂಲಿನ ನಿವೃತ್ತ ಗಣಿತ ಶಿಕ್ಷಕರಾದ ಎಚ್ಎನ್ ಪೈ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಗಣಿತದಲ್ಲಿ ಸಮಾನಾಂತರ ಶ್ರೇಣಿ ಎಂಬ ಸೂತ್ರ ಹುಟ್ಟಿಕೊಂಡ ಹಿನ್ನೆಲೆಯನ್ನು ವಿವರಿಸುತ್ತಾ, ಎಳವೆಯಲ್ಲಿಯೇ ವಿದ್ಯಾರ್ಥಿಗಳ ಸೃಜನಶೀಲತೆಯ ಗುಣವನ್ನು ಗುರುತಿಸಿ ಬೆಳೆಸುವ ಮೂಲಕ ವಿದ್ಯಾವಂತರನ್ನಾಗಿ ರೂಪಿಸುವ ಮಹತ್ತರ ಜವಾಬ್ದಾರಿ ಪಾಲಕರು ಹಾಗೂ ಶಿಕ್ಷಕರಲ್ಲಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ ಜೋಶಿ ಅವರು ಮಾತನಾಡಿ, ಸಂಕೊಳ್ಳಿ ಎನ್ನುವುದು ಸಣ್ಣ ಹಳ್ಳಿಯಲ್ಲ, ದೇಶಕ್ಕೆ ಯೋಧರನ್ನು ಕೊಟ್ಟ ಶೌರ್ಯ ಭೂಮಿ, ಸೇವೆಯ ಮಹತಿಯನ್ನರಿತ ಸ್ವಯಂ ಸೇವಕರನ್ನು ಹೊಂದಿರುವ ಧನ್ಯ ಭೂಮಿ, ಅದೆಷ್ಟೋ ಕೃಷಿ ಋಷಿಗಳ ಶ್ರಮವರಿತ ಕರ್ಮಭೂಮಿ, ನಿರೂಪಕರು ಶಿಕ್ಷಕರನ್ನು ಹೊಂದಿರುವ ಜೊತೆಗೆ ಸರ್ವ ಸಮಾಜದ ಸಾಮರಸ್ಯದ ರಸಭಾಕವನ್ನು ಉಣಿಸುತ್ತಿರುವ ಸಂಸ್ಕಾರಯುತ ಶೈಕ್ಷಣಿಕ ಭೂಮಿ, ಕಲಿತ ಶಾಲೆಯ ಋಣವ ತೀರಿಸಲು ಎಲ್ಲರೂ ಸಂಕಲ್ಪಬದ್ಧರಾಗೋಣ ಎಂದರು. ಹಳದಿಪುರ ಪಂಚಾಯತ್ನ ಅಧ್ಯಕ್ಷರಾದ ಪುಷ್ಪಾ ನಾಯ್ಕ್ ಅಧ್ಯಕ್ಷೀಯ ನುಡಿಗಳನ್ನಾಡಿ, ಶಾಲೆಯ ಅಭಿವೃದ್ಧಿಗೆ ಪಂಚಾಯತ್ನ ಸಹಕಾರ ಯಾವತ್ತೂ ಇರಲಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್, ವಿಶೇಷ ಚೇತನ ಮಕ್ಕಳ ಸಂಪನ್ಮೂಲ ವ್ಯಕ್ತಿ ಆರ್ಎನ್ ಹಳದಿಪುರ, ಆರ್ಇಎಸ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಸೋಮೇಶ್ವರ್ ಪೂಜಾರ್, ಸೀತಾ ಭಟ್, ಪಂಚಾಯತ್ ಸದಸ್ಯರಾದ ಮಹೇಶ್ ನಾಯ್ಕ್, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ತುಳಸು ಗೌಡ, ಊರಿನ ಪ್ರಮುಖರುಗಳಾದ ರಾಮಕೃಷ್ಣ ಭಟ್, ಡಿಎಂ ನಾಯ್ಕ್, ಜಿಕೆ ಭಟ್, ಶಾಲಾ ಮುಖ್ಯಾಧ್ಯಾಪಕಿ ಸವಿತಾ ಭಟ್ ವೇದಿಕೆಯಲ್ಲಿದ್ದರು. ಗಣೇಶ್ ಜೋಶಿ, ಶಿಕ್ಷಕಿ ಯಮುನಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಶಾಲೆಯ ಅಭಿವೃದ್ಧಿಗಾಗಿ ತಾವೆಲ್ಲ ಊರಿನ ಜನರ ಪಣತೊಟ್ಟಿ ನಿಲ್ಲಿ, ನಿಮ್ಮ ಜೊತೆ ನಾವು ಸಹ ನಿಲ್ತೇವೆ ಅಂತ ಹೇಳ್ತಾ, ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ SDMC ಅಧ್ಯಕ್ಷರಿಗೆ ಹಾಗೂ ಊರಿನ ಗಣ್ಯರಿಗೆ ಹಾಗೂ ಶಿಕ್ಷಕರಿಗೆಲ್ಲ ವಂದಿಸ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.